ಹುಕ್ಕೇರಿ ತಾಲೂಕಿನ ವಿವಿಧ ಸರ್ಕಾರಿ ಕಚೇರಿಗಳಿಗೆ ಗುರುವಾರ ಭೇಟಿ ನೀಡಿದ ಲೋಕಾಯುಕ್ತ ನ್ಯಾಯಾಧೀಶ ರಾಮನಾಥ್ ಚವಾಣ್ ನೇತೃತ್ವದ ತಂಡ ಕಡತಗಳ ಪರಿಶೀಲನೆ ನಡೆಸಿದ್ರು. ಸಂಕೇಶ್ವರದ ಸಬ್ ರಿಜಿಸ್ಟರ್ ಆಫೀಸ್ಗೆ ಭೇಟಿ ನೀಡಿ ಕುರಣಿ ಗ್ರಾಮದಲ್ಲಿನ ಕೊಟ್ಟಿ ದಾಖಲೆ ಸೃಷ್ಟಿಸಿ ಜಮೀನು ಮಾರಾಟ ಮಾಡಿದ ಪ್ರಕರಣಕ್ಕೆ ಉಪ ನೋಂದಣಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ್ರು. ಊರಾಗಿನ ಹಳ್ಳಿ ಸುತ್ತಮುತ್ತ ಜನ ಭಯ ಪಡ್ಬಿಟ್ರು. ನಮ್ದೇನು ಮಾಡ್ಕೊಂಡೋಗ್ಯಾರಪ್ಪ ಅಂತೇಳಿ ನಮ್ದೇನು ಮಾಡ್ಕೊಂಡೋಗ್ಯಾರಂತೆ. ಕೃಷಿ ಪತ್ತಿನ ಸಾಲ ತೊಗೊಳಕ್ ಹೋದಾಗ ರೈತಾಪಿ ಜನ ಅವಾಗ ಗೊತ್ತಾಗೈತೆ. ಆವಾಗ ಅದು ಊರಾಗ ಪೂರ್ಣಾಗಿ ಎಲ್ಲ ಶುದ್ಧ ಪೂರ್ಣ ಹಳ್ಳಿಗೆಲ್ಲ ಹೋಗಿ ಈಗ ಏನಾಯ್ತಂದ್ರೆ ಈ ನಮಗೆ ಬಂದ ಮಾಹಿತಿ ಪ್ರಕಾರವಾಗಿ ಒಂದು 2,000 ಚೆಕ್ ಮಾಡ್ಯಾರ ಆರ್ ಟಿ ಸಿಗಳು. ನನ್ನ ಹೆಸರು ಐತಿರಪ್ಪ ಅಂತೇಳಿ ನಾ ಜೀವಂತಿದ್ದಂಗೆ. ಹೌದು, ನಾ ಜೀವಂತಿರ್ತೀನಿ, ಆಶ್ಚರ್ಯಗಳಲ್ಲಿ ಹಾಗೆ ಆಯ್ತು ಪರಿಸ್ಥಿತಿ. 2,000 ನೋಡ್ಯಾರ ಚೆಕ್ ಮಾಡ್ಯಾರಂತೆ. ಮತ್ತು ಅಷ್ಟಾರ ಇನ್ನೂ 3,000 ಅದಾವ, ಅವನು ಚೆಕ್ ಮಾಡಕ್ಕೆ ಹೌದಲ್ರಿ. ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಏಜೆಂಟರ ಹಾವಳಿ ಹೆಚ್ಚಾಗಿದ್ದು ಹಣ ವಸೂಲಿ ಮಾಡುತ್ತಾರೆ ಎಂದು ಅಧಿಕಾರಿಗಳ ಎದುರು ಸಮಸ್ಯೆ ಹೊತ್ತು ತಂದ ಸಾರ್ವಜನಿಕರು ಲೋಕಾಯುಕ್ತ ಅಧಿಕಾರಿಗಳಿಗೆ ದೂರು ನೀಡಿದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.